ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಧಿಕ ಜ್ಯೇಷ್ಠ ಮಾಸದಲ್ಲಿ ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷತೆಯಿಂದ ಇರುತ್ತೆ. ನಮಗೆ 3 ವರ್ಷಕ್ಕೊಮ್ಮೆ ಈ ಜ್ಯೇಷ್ಠ ಅಧಿಕ ಮಾಸ ಅಂತ ಹೇಳ್ತೀವಿ ನೋಡಿ, ಅದು ಬರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಮಹಾವಿಷ್ಣುವನ್ನು ಪೂಜಿಸುವಂಥ ಒಂದು ಮಾಸ. ಆ ಒಂದು ಇದರಲ್ಲಿ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುವಂಥ ತಿಂಗಳು ಅಂತಲೇ ಹೇಳಬಹುದು. ನಮ್ಮ ಅಂಧಕಾರವನ್ನು ಓಡಿಸುವಂಥದ್ದು, ಬಡತನವನ್ನು ಕಡಿಮೆ ಮಾಡುವಂಥದ್ದು, ಮನುಷ್ಯನಿಗೆ ಬಂದಿರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಸೂಕ್ತವಾಗಿರುತ್ತೆ. ಪ್ರದೋಷದ ಸಮಯದಲ್ಲಿ ದೀಪಾರಾಧನೆ ಮಾಡೋದರಿಂದ, ನಾವು ಬರೀ ದೀಪಾರಾಧನೆ ಮಾಡೋದರಿಂದನೇ ಇಷ್ಟು ವಿಶೇಷತೆಯಿಂದ ಇರುತ್ತೆ. ಅದು ನಮಗೆ ತಿಂಗಳ ಮೊದಲನೇ ದಿನ ಆಗಿರೋದ್ರಿಂದ ಈ ದೀಪಕ್ಕೆ ಈ ಕೆಲವು ವಸ್ತುಗಳನ್ನು ಹಾಕಿ ಮಾಡೋದರಿಂದ ತಿಂಗಳು ಪೂರ್ತಿ ಕೂಡ ನಾವು ಚೆನ್ನಾಗಿರಬಹುದು. ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡೆಯುತ್ತೆ ಅಂತ ಹೇಳಬಹುದು. ಮನೆಯಲ್ಲಿ ಇರುವಂಥ ಮುಖ್ಯವಾಗಿ ಗಂಡ ಹೆಂಡತಿಗೆ ಜಗಳ, ಕಿರಿಕಿರಿ, ಮನಸ್ತಾಪಗಳು, ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಅನ್ನುವಂಥವರು ತಪ್ಪದೆ ಸೋಮವಾರ ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಒಂದು ಒಳ್ಳೆಯ ದಿನಗಳಲ್ಲಿ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ನೀವು ಆ ಫೋಟೋವನ್ನು ತಗೊಂಡು ಬಂದು ಇಟ್ಕೊಳ್ಳೋದ್ರಿಂದ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿರಬಹುದು, ಪ್ರೀತಿ ಗೌರವದಿಂದ ಇರಬಹುದು, ಸಮಾಜದಲ್ಲಿ ಅವ್ರದ್ದೇ ಆದಂಥ ಉತ್ತಮವಾದಂಥ ಹೆಸರನ್ನು ಗಳಿಸ್ಕೊಳ್ಬಹುದು. ಅಷ್ಟು ಶ್ರೇಷ್ಠವಾಗಿರುತ್ತೆ ಈ ಒಂದು ದೀಪಾರಾಧನೆ ಸ್ನೇಹಿತರೆ. ಹಾಗೆ ಮನೆಯಲ್ಲಿ ಕುಟುಂಬ ಅಂದರೆ ಮಕ್ಕಳು ಇರ್ತಾರೆ. ಮಕ್ಕಳಿಗೆ ಒಳ್ಳೆ ಬುದ್ಧಿ, ಜ್ಞಾನ, ಸಂಪಾದನೆ, ಆರೋಗ್ಯ ಎಲ್ಲವೂ ಕೂಡ ಬೇಕಾಗಿರುತ್ತೆ. ಈಗಿನ ಕಾಲಮಾನದಲ್ಲಿ ತುಂಬ ಚೆನ್ನಾಗಿ ಓದ್ಕೊಂಡಿದ್ರು ಕೂಡ ಕೆಲಸಗಳು ಸಿಗೋದಿಲ್ಲ. ದುಡಿತಾ ಇದ್ದರೂ ಸಂಬಳ ಜಾಸ್ತಿ ಆಗಿರೋದಿಲ್ಲ. ನಮಗೆ ಯಾವಾಗಲೂ ಅಷ್ಟೇ ಹಣಕಾಸು ಅನ್ನುವಂಥದ್ದು ಚೆನ್ನಾಗಿ ಆಗಬೇಕು ಅಂತ ಬಯಸುವಂಥವರು ಈ ದೀಪಾರಾಧನೆ ಮಾಡೋದರಿಂದ ಮನೆಯಲ್ಲಿ ಸದಾಕಾಲ ನಾವು ದುಡ್ಡನ್ನು ನೋಡಬಹುದು. ತಿಂಗಳು ಪೂರ್ತಿ ಅದು ನಮಗೆ ಈಗ ತಿಂಗಳ ಮೊದಲನೇ ದಿನ ಕೂಡ ಬಂದಿರೋದ್ರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆಗಳನ್ನು ಶುಚಿ ಮಾಡಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು, ಪಚ್ಚಕರ್ಪೂರ ಇದ್ದರೆ ಪಚ್ಚಕರ್ಪೂರ, ಸ್ವಲ್ಪ ಅರಿಶಿಣ ಹಾಕಿ ಮನೆಗಳನ್ನು ಒರೆಸ್ಕೊಳ್ಳೋದ್ರಿಂದ ಮೂಲೆಗಳಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು, ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಹೋಗುತ್ತೆ. ನರಮನುಷ್ಯನಿಗೆ ಮನುಷ್ಯನ ಕಣ್ಣು ದೃಷ್ಟಿ ಅನ್ನುವಂಥದ್ದೇ ಅವರ ಏಳಿಗೆಯನ್ನು ಕುಂಠಿತ ಮಾಡುತ್ತೆ, ಸಮಸ್ಯೆಗಳನ್ನು ಜಾಸ್ತಿ ಮಾಡುತ್ತೆ, ಬಗೆಹರಿಸೋದಕ್ಕೆ ದಾರಿಗಳನ್ನು ಮುಚ್ಚಿಸಿಬಿಡುತ್ತೆ. ನಾವಿಷ್ಟೇ ಪ್ರಯತ್ನ ಪಟ್ಟರು. ಆದರೆ ಈ ರೀತಿ ಮನೆಗಳು ಒರೆಸ್ಕೊಳ್ಳುವಾಗ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಅಭಿಷೇಕವನ್ನು ಮಾಡ್ಕೊಂಡು ಬರಬಹುದು. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಕೂಡ ನೀವು ಶಿವಸ್ವಾಮಿಯ ಒಂದು ಅಭಿಷೇಕವನ್ನು ಅಂದರೆ ಜಲಾಭಿಷೇಕವನ್ನು ಮಾಡ್ಕೊಳ್ಬಹುದು. ಎಲ್ರಿಗೂ ಕೂಡ ಅಭಿಷೇಕವನ್ನು ಮಾಡಿಕೊಳ್ಳುವಂಥ ಆಸೆ ಇರುತ್ತೆ. ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಬಿಲ್ವಪತ್ರೆಯ ಅಭಿಷೇಕ, ನಿಮ್ಮ ಕೋರಿಕೆ ನೆರವೇರೋದಕ್ಕೆ ಅಭಿಷೇಕಗಳನ್ನು ಮಾಡಿಕೊಳ್ಬಹುದು ಸಾಧ್ಯ ಆದರೆ. ಇಲ್ಲ ಅಂತ ಹೇಳಿದ್ರೆ ಶಿವಸ್ವಾಮಿ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಭಗವಂತನಿಗೋಸ್ಕರ ನಾವು ಈ ರೀತಿಯ ದೀಪಾರಾಧನೆ ಮಾಡೋದರಿಂದ ಯಾರು ಏನೇ ಕೇಳಿದ್ರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ ಶಿವಸ್ವಾಮಿ. ಅದಕ್ಕೆ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಮುಖ್ಯವಾಗಿ ನಂಬಿಕೆ ಕೂಡ ಇರಬೇಕು. ಇವುಗಳನ್ನು ಇಟ್ಟು ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳಿ ಸ್ನೇಹಿತರೆ. ನಾವು ಬೇಡುವಂಥ ಕೋರಿಕೆ ನಿಸ್ವಾರ್ಥವಾಗಿ ಇದ್ದಾಗ ತಪ್ಪದೆ ಭಗವಂತನು ಆಶೀರ್ವಾದ ಮಾಡ್ತಾನೆ. ಯಾವುದಕ್ಕೆ ಆಗಲಿ ನಾವು ಸ್ವಾರ್ಥಕ್ಕಾಗಿ ಮಾತ್ರ ಕೇಳ್ಕೊಳ್ಬಾರ್ದು. ಎಷ್ಟೋ ಸಮಸ್ಯೆಗಳು ಬರ್ತಾ ಇದೆ, ನಾವು ಭಗವಂತನನ್ನು ನಂಬಿದ್ದೀವಿ, ಯಾರಿಗೂ ಏನೂ ಮೋಸ ಮಾಡಿಲ್ಲ ಅನ್ನುವಂಥವರು ಆರಾಮಾಗಿ ಈ ದೀಪಾರಾಧನೆ ಮಾಡೋದರಿಂದ ಇನ್ನಷ್ಟು ಲಾಭಗಳನ್ನು ಕಾಣಬಹುದು. ಹಾಗೆ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳು, ಯಾಕೆ ಮನೆಯಲ್ಲಿ ಸದಾಕಾಲ ಯಾವ ರೀತಿ ಇರುತ್ತೆ ನಕಾರಾತ್ಮಕ ಶಕ್ತಿ? ನರದೃಷ್ಟಿಯಿಂದ ಸ್ನೇಹಿತರೆ. ಅಂದರೆ ನರಮನುಷ್ಯನು ಯಾವಾಗಲೂ ನಾವು ಸ್ವಲ್ಪ ಸ್ಮೈಲ್ ಮಾಡಿದ್ರೂ ಆ ದೃಷ್ಟಿ ಅನ್ನೋದು ಬೀಳುತ್ತೆ. ಏನಾದರೂ ಸಣ್ಣ ವಸ್ತುಗಳನ್ನು ತಗೊಂಡ್ರೂ ಕೂಡ ದೃಷ್ಟಿ ಬೀಳುತ್ತೆ. ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ವಿಭೂತಿಯನ್ನು ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದರೆ ವಿಭೂತಿ ಸೋಮವಾರದ ದಿನಗಳಲ್ಲಿ ಅದು ನಮಗೆ
ತುಂಬ ಚೆನ್ನಾಗಿರುತ್ತೆ. ಈ ಒಂದು ಶುದ್ಧವಾದಂಥ ನೀರನ್ನು ತಗೊಂಡು ಸ್ವಲ್ಪ ವಿಭೂತಿಯನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ದೆ ನಿಮ್ಮ ಮನೆಯ ಹೊರಗಡೆ ಹೊಸ್ತಿಲು ಹಾಗೆ ನಿಮ್ಮ ಫುಲ್ಲು ನಿಮ್ಮ ಕಾಂಪೌಂಡ್ ಇರುತ್ತಲ್ವ ಅದರಲ್ಲಿ ಎಲ್ಲ ಪ್ರೋಕ್ಷಣೆ ಮಾಡೋದ್ರಿಂದ ನಿಮಗೆ ನರದೃಷ್ಟಿ ಅನ್ನುವಂಥದ್ದು ಬೀಳೋದಿಲ್ಲ, ನಕಾರಾತ್ಮಕ ಶಕ್ತಿಗಳು ಮನೆ ಒಳಗಡೆ ಬರೋದಿಲ್ಲ, ಸಮಸ್ಯೆಗಳು ಬಗೆಹರಿಯುತ್ತೆ. ಅದನ್ನು ಮಾಡ್ಕೊಳ್ಳಿ. ಇನ್ನು ದೀಪಾರಾಧನೆಗೆ ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ಜಾಕಾಯಿ ಅಂತ ಕೂಡ ಹೇಳ್ತೀವಿ. ಇದು ಹಣವನ್ನು ಆಕರ್ಷಿಸುತ್ತೆ, ಧನಾಕರ್ಷಣೆ, ಯಥೇಚ್ಛವಾದಂಥ ಲಾಭವನ್ನು ತಂದುಕೊಡುತ್ತೆ. ಏಕೆಂದರೆ ಲಕ್ಷ್ಮೀದೇವಿಗೆ ತುಂಬ ಇಷ್ಟಪಡುವಂಥ ವಸ್ತುಗಳಲ್ಲಿ ಇದು ಬಹಳ ಮುಖ್ಯವಾಗಿರುತ್ತೆ. ಸ್ವಲ್ಪ ತಗೊಳ್ಳಿ, ಇದ್ದರೆ ನೀವು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಇಲ್ಲ ಅದು ಅಂತ ಹೇಳಿದ್ರೆ ನೀವು ಆರಾಮಾಗಿ ಸ್ಕಿಪ್ ಮಾಡಬಹುದು, ತೊಂದರೆ ಇಲ್ಲ. ಸಕ್ಕರೆಯನ್ನು ತಗೊಳ್ಳಿ. ಸಕ್ಕರೆ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಸ್ವಲ್ಪ ತಗೊಳ್ಳಿ. ಹಾಗೆ ವಿಭೂತಿಯನ್ನು ಸ್ವಲ್ಪ ತಗೊಳ್ಬೇಕು ನಾವು. ಸಾಧ್ಯ ಆದರೆ ನೀವು ದಾಸವಾಳದ ಎಲೆಯನ್ನು ತಗೊಂಡು ಭೂಮಿ, ಒಡವೆ ಇದೆಲ್ಲವೂ ನಮಗೆ ಸಿಗ್ತಾ ಇಲ್ಲ, ಕಷ್ಟ ಜಾಸ್ತಿ ಆಗ್ತಾಯಿದೆ, ಒಡವೆಗಳನ್ನ ಗಿರವಿ ಇಟ್ಟಿದ್ದೀವಿ, ಭೂಮಿಯ ಯೋಗ ಇಲ್ಲ ಅಂದರೆ ಸ್ವಂತ ಮನೆಯ ಯೋಗ ಇಲ್ಲ, ಭೂಮಿ ತಗೊಳ್ಬೇಕು ಅನ್ನುವಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಬರಬೇಕಾದ್ರೆ ಪ್ರಕೃತಿ ಮಾತೆಯನ್ನು ನಮಸ್ಕಾರ ಮಾಡಿ ಕೇಳಿ, ತಾಯಿ ನಿನಗೆ ಒಪ್ಪಿಸ್ತಾ ಇದ್ದೀನಿ, ನನ್ನ ಸಮಸ್ಯೆಗಳನ್ನು ಬಗೆಹರಿಸಮ್ಮ, ನಾನು ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಕೇಳಿ ಒಂದು ಎಲೆಯನ್ನು ತಗೊಂಡು ಬಂದು ಅದರ ಮೇಲೆ ದೀಪವನ್ನು ಇಡಿ. ಡೈರೆಕ್ಟಾಗಿ ನೆಲದ ಮೇಲೆ ದೀಪವನ್ನು ಇಡಬಾರ್ದು. ಈ ಥರ ಇಟ್ಟು ಒಂದೊಂದೇ ವಸ್ತುವನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಿದ್ದೆ ನೀವು ಹಚ್ಚಬಹುದು. ಈ ರೀತಿಯ ದೀಪಾರಾಧನೆ ಅದು ಪ್ರದೋಷದ ಸಮಯದಲ್ಲಿ ಹಚ್ಚೋದ್ರಿಂದ ಮನೆಯಲ್ಲಿ ಎಷ್ಟಾದರೂ ಕಠಿಣಾತಿ ಕಠಿಣ ಸಮಸ್ಯೆಗಳು, ಪ್ರತಿನಿತ್ಯ ನಾವು ಕಣ್ಣೀರಾಗ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥವರಿಗೆ ರಾಮಬಾಣ ಅಂತ ಹೇಳಬಹುದು. ಇದನ್ನು ನೋಡಿದ್ರೆ ಸಾಕಾಗೋದಿಲ್ಲ, ಮಾಡಿಕೊಳ್ಬೇಕು. ಯಾರು ಮಾಡ್ಕೊಳ್ತಾರೋ ಅವರ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಬಿಸ್ನೆಸ್ ಮಾಡಬೇಕು ಅನ್ನುವಂಥವರು, ಏನಾದರೂ ಬಯಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಇದು ಸಹಾಯ ಮಾಡುತ್ತೆ ದೀಪಾರಾಧನೆ. ಈ ರೀತಿ ದೀಪ ಹಚ್ಚಿದ ಮೇಲೆ ಮಾರನೆಯ ದಿನ ಒಂದು ತಪ್ಪು ಮಾಡ್ತಾರೆ ತುಂಬ ಜನ. ಅಂದರೆ ಅದನ್ನು ಮರ್ತು ಬಿಡ್ತಾರೆ. ಅದರಲ್ಲಿ ಇರುವಂಥ ವಸ್ತುಗಳನ್ನು ತೆಗೆದು ಯಾರು ತುಳಿದೇ ಇರುವ ಕಡೆ ಹಾಕಬೇಕು. ಆಗ ಪೂರ್ತಿ ನಮಗೆ ನಮ್ಮ ಕೋರಿಕೆ ನೆರವೇರುತ್ತೆ. ಮಾಡ್ಕೊಂಡು ನೋಡಿ.